ಹಾಯ್ ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್. ನನ್ನ ಹೆಸರು ಅನುಷಾ. ನನಗೆ 22 ವರ್ಷ. ನಾನು ಬೆಂಗಳೂರಿನ ಪ್ರತಿಷ್ಠಿತ ಕಾಲೇಜಿನಲ್ಲಿ ಅಂತಿಮ ವರ್ಷದ ವಿದ್ಯಾರ್ಥಿನಿ. ನಮ್ಮದು ಒಂದು ಸಣ್ಣ ಕುಟುಂಬ. ಅಪ್ಪ ಇಲ್ಲ, ಅಮ್ಮ ರಾಜೇಶ್ವರಿ ಅವರಿಗೆ 50 ವರ್ಷ. ಅವರೇ ನಮ್ಮೆಲ್ಲರ ಆಧಾರ. ನಾವು ಹೆಣ್ಣು ಮಕ್ಕಳು ಮಾತ್ರ, ಗಂಡು ಮಕ್ಕಳಿಲ್ಲ. ಹಾಗಾಗಿ ನಮ್ಮ ಅಕ್ಕ ಕಾವ್ಯ 28 ಮದುವೆಯಾದಾಗ ಅವರ ಗಂಡ ವಿಜಯ್ 30 ನಮ್ಮ ಮನೆಯ ಅಳಿಯನಾದರು. ನಮ್ಮ ಮನೆಗೆ ಒಬ್ಬ ಗಂಡು ಆಧಾರ ಬೇಕೆಂಬುದು ಅಮ್ಮನ ಆಸೆಯಾಗಿತ್ತು. ಮಾವ ವಿಜಯ್ ಒಂದು ಪ್ರತಿಷ್ಠಿತ ಖಾಸಗಿ ಕಂಪನಿಯಲ್ಲಿ ಉನ್ನತ ಹುದ್ದೆಯಲ್ಲಿದ್ದಾರೆ. ನನ್ನ ಮನಸ್ಸಿನಲ್ಲಿ ಮಾವನ ಬಗ್ಗೆ ಒಂದು ವಿಚಿತ್ರವಾದ ಭಾವನೆ ಹುಟ್ಟಿದ್ದು ಹೇಗೆ ಎಂದು ನನಗೆ ಈಗಲೂ ನೆನಪಿಲ್ಲ. ಅಕ್ಕನ ಕೋಪಕ್ಕೆ ಮಾವನವರು ನೀಡುತ್ತಿದ್ದ ಉತ್ತರ, ಅವರ ಕಣ್ಣುಗಳಲ್ಲಿನ ಕಾಳಜಿ, ಅವರ ಮಾತುಗಳಲ್ಲಿನ ಹಾಸ್ಯ, ಇವೆಲ್ಲವೂ ನನ್ನ ಮನಸ್ಸನ್ನು ಆವರಿಸಿದ್ದವು. ನಾನು ಅವರನ್ನು ಕೇವಲ ಅಕ್ಕನ ಗಂಡನಾಗಿ ನೋಡುತ್ತಿರಲಿಲ್ಲ. ಅದರಾಚೆಗಿನ ಭಾವನೆ ನನ್ನಲ್ಲಿತ್ತು. ಆ ಭಾವನೆ ನನಗೂ ಒಂದು ರೀತಿಯ ಥ್ರಿಲ್ ಕೊಡುತ್ತಿತ್ತು. ಒಂದು ದಿನ ಸಾಯಂಕಾಲ ಮಾವ ಆಫೀಸಿನಿಂದ ತಡವಾಗಿ ಬಂದರು. ಅವರ ಮುಖದಲ್ಲಿ ದಿನವಿಡೀ ಕೆಲಸ ಮಾಡಿದ ದಣಿವು ಎದ್ದು ಕಾಣುತ್ತಿತ್ತು. ನಾನು ಹಾಲ್ನಲ್ಲಿ ಕುಳಿತು ಪರೀಕ್ಷೆಗಾಗಿ ಓದುತ್ತಿದ್ದೆ. ಅಂದು ನಾನು ಮನೆಯಲ್ಲಿ ಬಳಸುವ ಒಂದು ಸರಳವಾದ ಟೀ ಶರ್ಟ್ ಮತ್ತು ಶಾರ್ಟ್ಸ್ ಹಾಕಿದ್ದೆ. ನನ್ನ ಹತ್ತಿರ ಬಂದು ಮಾವ ಕುಳಿತರು. ಏನು ಅನುಷಾ, ಇನ್ನೂ ಓದುತ್ತಾ ಇದ್ದೀಯಾ ಎಂದು ನಗುತ್ತಾ ಕೇಳಿದರು. ನಾನು ಹೌದು ಮಾವ, ಇನ್ನೇನು ಸ್ವಲ್ಪ ಇದೆ ಎಂದೆ. ಆಕಸ್ಮಿಕವಾಗಿ ಅವರ ಕೈ ನನ್ನ ಕೈಗೆ ತಾಕಿದಾಗ ನನ್ನ ದೇಹದಲ್ಲಿ ಒಂದು ವಿಚಿತ್ರವಾದ ಸಂಚಾರ ಉಂಟಾಯಿತು. ಅವರ ಬೆಚ್ಚನೆಯ ಸ್ಪರ್ಶದಲ್ಲಿ ಒಂದು ಹೊಸ ಭಾವನೆ ಇತ್ತು. ನಾನು ತಕ್ಷಣ ನನ್ನ ಕೈಯನ್ನು ಹಿಂದಕ್ಕೆ ತೆಗೆದುಕೊಂಡೆ. ಮಾವ ಏನನ್ನೂ ಗಮನಿಸಿದಂತೆ ಇರಲಿಲ್ಲ. ಆದರೆ ಆ ಒಂದು ಸ್ಪರ್ಶ ನನ್ನ ಮನಸ್ಸಿನಲ್ಲಿ ಇಡೀ ದಿನ ಕಾಡುತ್ತಿತ್ತು. ಅದೇ ಸಂಜೆ ಅಡುಗೆ ಮನೆಯಲ್ಲಿ ನಾನು, ಅಮ್ಮ ಮತ್ತು ಅಕ್ಕ ಏನೋ ಗಂಭೀರವಾಗಿ ಮಾತನಾಡುತ್ತಿದ್ದರೆ ಮಾವ ಬಂದು, ಏನಮ್ಮ ಇಷ್ಟು ಗಂಭೀರವಾಗಿ ಮಾತನಾಡುತ್ತೀರಾ ಎಂದು ನಕ್ಕು ನನ್ನನ್ನು ನೋಡಿ ಕಣ್ಣು ಮಿಟುಕಿಸಿದರು. ಆ ನಗು ಮತ್ತು ಸೂಚನೆ ನನ್ನ ಮನಸ್ಸಿನಲ್ಲಿ ಒಂದು ಹುಚ್ಚು ಕನಸನ್ನು ಹುಟ್ಟುಹಾಕಿತ್ತು. ಮರುದಿನ ಬೆಳಿಗ್ಗೆ ಅಕ್ಕ ಮತ್ತು ಮಾವನ ನಡುವೆ ಸಣ್ಣ ಜಗಳ ಶುರುವಾಯಿತು. ಮಾವ ಆಫೀಸ್ಗೆ ಹೊರಡಲು ಸಿದ್ಧರಾಗುತ್ತಿದ್ದರು. ಕಾವ್ಯ ತನ್ನ ಡ್ರೆಸ್ಸಿಂಗ್ ಟೇಬಲ್ ಮೇಲೆ ಮಾವನ ವಾಚ್ ಕಳೆದು ಹೋಗಿದ್ದಕ್ಕೆ ಸಿಟ್ಟಾಗಿದ್ದಳು. ನಿಮ್ಮ ಕೆಲಸವೇ ಹೀಗೆ, ಎಲ್ಲವನ್ನೂ ಬೇಕಾದಾಗ ಮಾತ್ರ ಹುಡುಕುವುದು ಎಂದು ಕಾವ್ಯ ಸಿಟ್ಟಾದಳು. ಮಾವ ನಗುತ್ತಾ, ನನ್ನ ವಾಚ್ ಇಲ್ಲ ಅಂದರೆ ನೀನು ನನ್ನ ಕೈ ಹಿಡಿದುಕೊಂಡು ಇರುತ್ತೀಯಾ ಅಂತ ಹೇಳು ಎಂದು ತಮಾಷೆ ಮಾಡಿದರು. ಅಕ್ಕ ಮಾವನ ಬೆನ್ನಿಗೆ ಒಂದು ಸಣ್ಣ ಹೊಡೆತ ಕೊಟ್ಟಳು. ಆಗ ಮಾವ, ನನ್ನ ವಾಚ್ ಸಿಗದೇ ಇದ್ದರೆ ನಾನು ಎಲ್ಲೂ ಹೋಗಲ್ಲ, ನಿಮ್ಮಿಬ್ಬರ ಜೊತೆ ಟಿವಿ ನೋಡಿಕೊಂಡು ಕೂರುತ್ತೇನೆ ಎಂದರು. ಅವರ ಮುಖದಲ್ಲಿನ ಮುಗ್ಧತೆ ನನ್ನನ್ನು ನಗಿಸಿತು. ಜೊತೆಗೆ ಆ ಮಾತುಗಳಲ್ಲಿನ ಪ್ರೀತಿ ನನ್ನ ಮನಸ್ಸಿನಲ್ಲಿ ಒಂದು ರೀತಿಯ ತೀವ್ರವಾದ ಸಂಕಟದ ಭಾವನೆಯನ್ನು ಹುಟ್ಟುಹಾಕಿತು. ಮಾವ ಆಫೀಸ್ಗೆ ಹೋದ ನಂತರ ಅಕ್ಕನ ಮುಖದಲ್ಲಿನ ಸಿಟ್ಟು ಮಾಯವಾಗಿತ್ತು. ಅವರು ಎಷ್ಟೇ ಕೋಪ ಮಾಡಿದರೂ ನನ್ನ ವಿಜಯ್ ಯಾವಾಗಲೂ ನನ್ನನ್ನು ನಗಿಸುತ್ತಾನೆ ಎಂದು ಅಮ್ಮನ ಬಳಿ ಹೇಳಿಕೊಂಡಳು. ಅದನ್ನು ಕೇಳಿ ನನ್ನ ಹೃದಯಕ್ಕೆ ಒಂದು ಸಣ್ಣ ನೋವು ಉಂಟಾಯಿತು. ಒಂದು ದಿನ ನಾವು ಒಂದು ಮದುವೆ ಸಮಾರಂಭಕ್ಕೆ ಹೋಗಬೇಕಿತ್ತು. ಎಲ್ಲರೂ ಬೇಗ ಬೇಗ ಸಿದ್ಧರಾಗಬೇಕಿತ್ತು. ಅಕ್ಕ ಮತ್ತು ಅಮ್ಮ ಬೇರೆ ಕೆಲಸಗಳಲ್ಲಿ ನಿರತರಾಗಿದ್ದರು. ನಾನು ನನ್ನ ಹೊಸದಾದ ಕೆಂಪು ಬಣ್ಣದ ಮಿನಿ ಫ್ರಾಕ್, ಅದಕ್ಕೆ ಬೇಕಾದ ಒಳ ಉಡುಪು ಮತ್ತು ಟವೆಲ್ ತೆಗೆದುಕೊಂಡು ಆತುರದಿಂದ ಬಾತ್ರೂಮ್ ಒಳಗೆ ಹೋದೆ. ಆದರೆ ಆತುರದಲ್ಲಿ ಬಾಗಿಲಿಗೆ ಚಿಲಕ ಹಾಕಲು ಮರೆತಿದ್ದೆ. ಸ್ನಾನ ಮುಗಿಸಿ ಡ್ರೆಸ್ ಹಾಕಿಕೊಳ್ಳುತ್ತಿದ್ದಾಗ ಇದ್ದಕ್ಕಿದ್ದಂತೆ ಹೊರಗಿನಿಂದ ಅಕ್ಕನ ಕೋಪದ ಧ್ವನಿ ಕೇಳಿಸಿತು. ವಿಜಯ್, ನೀವು ಯಾವಾಗಲೂ ಬೇಗ ಹೋಗಿ ಸ್ನಾನ ಮಾಡಿ ರೆಡಿಯಾಗಿ ಎಂದು ಸಿಟ್ಟಿನಿಂದ ಹೇಳಿದಳು. ಆಗಲೇ ಮಾವ ತಮ್ಮ ಟವೆಲ್ ಮತ್ತು ಬಟ್ಟೆಗಳನ್ನು ಹಿಡಿದುಕೊಂಡು ಬಾತ್ರೂಮ್ನತ್ತ ಬಂದರು. ಅವರು ಬಾಗಿಲ ಬಳಿ ಬಂದು ನನ್ನ ಟವೆಲ್ ಮತ್ತು ಒಳ ಉಡುಪು ಸೇರಿದಂತೆ ನನ್ನ ಬಟ್ಟೆಗಳನ್ನು ನೋಡಿ, ಅಯ್ಯೋ, ಅನುಷ ಒಳಗೆ ಇದ್ದಾರೆ ಎಂದು ಅಂದುಕೊಂಡು ತಕ್ಷಣವೇ ಹಿಂದೆ ಸರಿಯುವ ಶಬ್ದ ಕೇಳಿಸಿತು. ಆಗ ನನ್ನ ಹೃದಯ ಜೋರಾಗಿ ಬಡಿದುಕೊಂಡಿತ್ತು. ಮಾವ ನನ್ನನ್ನು ನೋಡಿಬಿಟ್ಟಿದ್ದರೆ ಏನು ಆಗುತ್ತಿತ್ತು ಎಂದು ಯೋಚಿಸಿ ನನಗೆ ಬೆವರಿಳಿಯಿತು. ಆದರೆ ಮಾವನಿಗೆ ನಾನು ಇಷ್ಟವಾಗಿದ್ದೇನೆ ಎಂದು ನನಗೆ ಗೊತ್ತಿತ್ತು. ಮದುವೆ ಸಮಾರಂಭಕ್ಕೆ ಹೊರಡುವ ಮೊದಲು ನಾವು ಫ್ಯಾಮಿಲಿ ಫೋಟೋ ತೆಗೆದುಕೊಳ್ಳಲು ನಿಂತಿದ್ದೆವು. ಅಕ್ಕ ಒಂದು ಸರಳವಾದ ನೀಲಿ ಬಣ್ಣದ ಹತ್ತಿಯ ಸೀರೆಯನ್ನು ಹಾಕಿಕೊಂಡಿದ್ದಳು. ಅದು ಅವರಿಗೆ ತುಂಬಾ ಸುಂದರವಾಗಿ ಕಾಣಿಸಿತು. ಆದರೆ ನಾನು ಒಂದು ಆಧುನಿಕ ಕೆಂಪು ಬಣ್ಣದ ಮಿನಿ ಫ್ರಾಕ್ ಅನ್ನು ಹಾಕಿಕೊಂಡಿದ್ದೆ. ನಾನು ನನ್ನ ನೋಟವನ್ನು ಮಾವನ ಕಡೆಗೆ ತಿರುಗಿಸಿದೆ. ಮಾವನ ಕಣ್ಣುಗಳು ನನ್ನ ಮೇಲೆ ಇತ್ತು. ಅವರು ನನ್ನನ್ನು ನೋಡಿ, ಅನುಷಾ, ನೀನು ಇಷ್ಟು ಚೆನ್ನಾಗಿ ಕಾಣಿಸುತ್ತೀಯಾ ಎಂದು ನನಗೆ ಗೊತ್ತಿರಲಿಲ್ಲ ಎಂದು ಹೇಳಿದರು. ಅವರ ಆ ಮಾತು ನನ್ನ ಮನಸ್ಸಿಗೆ ಒಂದು ರೀತಿಯ ಖುಷಿ ತಂದಿತ್ತು. ನಾನು ಅವರ ಬಳಿ ಹೋಗಿ, ಮಾವ್, ಈ ಡ್ರೆಸ್ ನಿಮಗೆ ಇಷ್ಟವಾಗಿದೆಯೇ ಎಂದು ಕೇಳಿದೆ.
ಅವರು ನಗುತ್ತಾ, ನೀನು ಸುಂದರವಾಗಿ ಕಾಣಿಸುತ್ತೀಯ, ಆದರೆ ನಿನ್ನ ಅಕ್ಕನಂತೆ ನೀನು ಸರಳವಾಗಿ ಇರಬೇಕಿತ್ತು ಎಂದು ಹೇಳಿದರು. ಅವರ ಆ ಮಾತು ನನ್ನನ್ನು ಒಂದು ಕ್ಷಣ ಗೊಂದಲಕ್ಕೀಡು ಮಾಡಿತು. ಆದರೆ ನನ್ನ ಡ್ರೆಸ್ ಅವರಿಗೆ ಇಷ್ಟವಾಗಿದೆ ಎಂದು ನನಗೆ ಗೊತ್ತಿತ್ತು. ನಾನು ಅವರ ಕಡೆಗೆ ನೋಡಿದಾಗ ಅವರ ಕಣ್ಣುಗಳಲ್ಲಿನ ಕಾತರತೆ ನನ್ನನ್ನು ಬೆಚ್ಚಿ ಬೀಳಿಸಿತು. ಮದುವೆ ಮುಗಿಸಿ ಮನೆಗೆ ಬಂದಾಗ ರಾತ್ರಿ ಸುಮಾರು 11 ಗಂಟೆ ಆಗಿತ್ತು. ಮಾವ ಮತ್ತು ಅಕ್ಕ ತುಂಬಾ ಸುಸ್ತಾಗಿದ್ದರು. ಮಾವ ಹಾಲ್ನಲ್ಲಿ ಕುಳಿತಿದ್ದರು. ನಾನು ಅಡುಗೆ ಮನೆಗೆ ಹೋಗಿ ಅವರಿಗೆ ಕಾಫಿ ಮಾಡಲು ಹೋದೆ. ಮಾವ ಟೇಬಲ್ ಮೇಲೆ ಕುಳಿತು ಲ್ಯಾಪ್ಟಾಪ್ನಲ್ಲಿ ಕೆಲಸ ಮಾಡುತ್ತಿದ್ದರು. ನಾನು ಕಾಫಿ ಕಪ್ ತಂದು ಅವರ ಮುಂದಿಟ್ಟೆ. ಆಗ ಆಕಸ್ಮಿಕವಾಗಿ ನನ್ನ ಕೈಯಿಂದ ಸ್ವಲ್ಪ ಕಾಫಿ ಅವರ ಪ್ಯಾಂಟ್ಗೆ ಚೆಲ್ಲಿ ಹೋಯಿತು. ಮಾವ ತಕ್ಷಣ ಎದ್ದು ನಿಂತರು. ನಾನು ಗಾಬರಿಯಿಂದ ಟಿಶ್ಯೂ ಪೇಪರ್ ತೆಗೆದುಕೊಂಡು ಒರೆಸಲು ಹೋದೆ. ನನ್ನ ಕೈ ಅವರ ತೊಡೆಯನ್ನು ಸ್ಪರ್ಶಿಸಿತು. ಆ ಸ್ಪರ್ಶದಲ್ಲಿ ಒಂದು ವಿಚಿತ್ರವಾದ ಭಾವನೆ ಇತ್ತು. ನಾನು ತಕ್ಷಣ ತಲೆ ಎತ್ತಿ ನೋಡಿದೆ. ಮಾವ ನನ್ನನ್ನೇ ನೋಡುತ್ತಿದ್ದರು. ಅವರ ಕಣ್ಣುಗಳಲ್ಲಿ ಒಂದು ಕ್ಷಣದ ಕಾತರತೆ ಇತ್ತು, ಆದರೆ ತಕ್ಷಣ ಅವರು ತಮ್ಮ ನೋಟವನ್ನು ಬದಲಾಯಿಸಿಕೊಂಡರು. ಆ ಒಂದು ಕ್ಷಣ ನನ್ನನ್ನು ಬೆಚ್ಚಿ ಬೀಳಿಸಿತು. ನನ್ನ ಮನಸ್ಸಿನಲ್ಲಿ ಒಂದು ಹೊಸ ಆಸೆ ಚಿಗುರೊಡೆಯಲಾರಂಭಿಸಿತು. ಒಂದು ಭಾನುವಾರ ರಾತ್ರಿ ಮನೆಯಲ್ಲಿ ಎಲ್ಲರೂ ಮಲಗಿದ್ದೆವು. ಅಕ್ಕ ಕಾವ್ಯ ತನ್ನ ರೂಮಿನಲ್ಲಿ ಮಾವನೊಂದಿಗೆ ಮಲಗಿದ್ದಳು. ನಾನು ನನ್ನ ರೂಮಿನಲ್ಲಿ ನಿದ್ರೆ ಮಾಡಲು ಪ್ರಯತ್ನಿಸುತ್ತಿದ್ದೆ. ಇದ್ದಕ್ಕಿದ್ದಂತೆ ನನಗೆ ಮಾವ ಮತ್ತು ಅಕ್ಕನ ರೂಮಿನಿಂದ ನಗುವಿನ ಶಬ್ದ ಕೇಳಿಸಿತು. ಅಕ್ಕ ಮಾವನ ಜೊತೆ ತಮಾಷೆ ಮಾಡುತ್ತಿದ್ದಳು. ಮಾವ ಜೋರಾಗಿ ನಗುತ್ತಿದ್ದರು. ಅಕ್ಕನ ಮಾತುಗಳು ನಿಧಾನವಾಗಿದ್ದವು, ಆದರೆ ನಗುತ್ತಲೇ ಮಾತನಾಡುತ್ತಿದ್ದಳು. ಆ ನಗುವಿನ ಶಬ್ದ ನನ್ನ ಕಿವಿಯಲ್ಲಿ ಒಂದು ರೀತಿಯ ಮಧುರವಾದ ಗೀತೆಯಂತೆ ಕೇಳಿಸಿತು. ಆ ಸಮಯದಲ್ಲಿ ನಾನು ನನ್ನ ಕಣ್ಣುಗಳನ್ನು ಮುಚ್ಚಿದೆ. ನನ್ನ ಮನಸ್ಸಿನಲ್ಲಿ ಮಾವ ಮತ್ತು ನನ್ನ ಬಗ್ಗೆ ಒಂದು ರೀತಿಯ ಕನಸು ಹುಟ್ಟಿಕೊಂಡಿತ್ತು. ಆ ಕನಸಿನಲ್ಲಿ ನಾನು ಮಾವನ ಜೊತೆ ತಮಾಷೆ ಮಾಡುತ್ತಿದ್ದೆ, ಮಾತನಾಡುತ್ತಿದ್ದೆ. ಮಾವ ನನ್ನನ್ನು ಪ್ರೀತಿಯಿಂದ ನೋಡುತ್ತಿದ್ದರು. ಆ ಕನಸು ನನ್ನನ್ನು ಮತ್ತಷ್ಟು ಗೊಂದಲಕ್ಕೀಡು ಮಾಡಿತು. ಅವರ ಆ ನಗುವಿನ ಹಿಂದೆ ಅಡಗಿರುವ ಪ್ರೀತಿಯನ್ನು ನೋಡಿದಾಗ ನನ್ನ ಮನಸ್ಸಿನಲ್ಲಿ ಒಂದು ರೀತಿಯ ಆಸೆ ಚಿಗುರೊಡೆಯಿತು. ಒಂದು ದಿನ ನಾನು ಕಾಲೇಜಿನಿಂದ ಬಂದಾಗ ಅಕ್ಕ ಮತ್ತು ಮಾವ ಏನೋ ಗಂಭೀರವಾಗಿ ಮಾತನಾಡುತ್ತಿದ್ದರು. ಅಕ್ಕ ಅಳುತ್ತಿದ್ದಳು. ನಾನು ಏನಾಯಿತು ಎಂದು ಕೇಳಿದೆ. ಆಗ ಅಕ್ಕ ಹೇಳಿದಳು, ವಿಜಯ್ಗೆ ಬೇರೆ ಕಡೆ ಜಾಬ್ ಆಫರ್ ಬಂದಿದೆ. ಅವರು ಬೇರೆ ಊರಿಗೆ ಹೋಗಬೇಕಂತೆ. ಆ ಮಾತು ಕೇಳಿ ನನ್ನ ಮನಸ್ಸು ಭಾರವಾಯಿತು. ಮಾವ ನಮ್ಮನ್ನು ಬಿಟ್ಟು ಹೋಗುತ್ತಾರ? ನನ್ನ ಮನಸ್ಸಿನ ಆಸೆ ಹಾಗೆ ಉಳಿದುಬಿಡುತ್ತದ? ಆ ರಾತ್ರಿ ಊಟದ ಸಮಯದಲ್ಲಿ ಎಲ್ಲರೂ ಮೌನವಾಗಿದ್ದರು. ಮಾವ ಹೇಳಿದರು, ನಾನು ಹೋಗುವುದರ ಬಗ್ಗೆ ಇನ್ನೊಮ್ಮೆ ಯೋಚಿಸುತ್ತೇನೆ. ನಿಮ್ಮೆಲ್ಲರನ್ನೂ ಬಿಟ್ಟು ಹೋಗಲು ನನಗೆ ಕಷ್ಟವಾಗುತ್ತಿದೆ. ಅಕ್ಕ ಮಾವನ ಕೈ ಹಿಡಿದು, ನೀವು ನಮ್ಮನ್ನು ಬಿಟ್ಟು ಎಲ್ಲಿಯೂ ಹೋಗಬೇಡಿ ಎಂದು ಅಂದಳು. ಅವರ ಪ್ರೀತಿಯನ್ನು ನೋಡಿದಾಗ ನನ್ನ ಮನಸ್ಸಿನಲ್ಲಿ ಒಂದು ನೋವು ಉಂಟಾಯಿತು. ಮಾವ ನನ್ನ ಅಕ್ಕನಿಗೆ ಎಷ್ಟು ಮುಖ್ಯ ಎಂದು ನನಗೆ ಅರಿವಾಯಿತು. ಮಾವ ಕೊನೆಗೆ ಆ ಕೆಲಸವನ್ನು ನಿರಾಕರಿಸಿದರು. ಅವರು ನಮ್ಮೊಂದಿಗೆ ಇದ್ದರು. ಆದರೆ ಆ ಘಟನೆಯ ನಂತರ ನಾನು ನನ್ನ ಮಾವನನ್ನು ಬೇರೆಯದೇ ದೃಷ್ಟಿಯಿಂದ ನೋಡಲು ಶುರು ಮಾಡಿದೆ. ಅವರ ಮೇಲಿದ್ದ ಆಕರ್ಷಣೆ ಕಡಿಮೆಯಾಯಿತು, ಆದರೆ ಗೌರವ ಹೆಚ್ಚಾಯಿತು. ಅವರ ಪ್ರೀತಿ ನನ್ನ ಅಕ್ಕನಿಗೆ ಎಷ್ಟು ಮುಖ್ಯ ಎಂದು ನನಗೆ ಅರಿವಾಯಿತು. ನನ್ನ ಮನಸ್ಸಿನಲ್ಲಿದ್ದ ಫ್ಯಾಂಟಸಿ ಕೇವಲ ಒಂದು ಕ್ಷಣಿಕ ಭಾವನೆ ಎಂದು ಅರಿತುಕೊಂಡೆ. ನಮ್ಮ ಜೀವನದಲ್ಲಿ ಬರುವ ಪ್ರತಿಯೊಂದು ಆಕರ್ಷಣೆಯೂ ಪ್ರೀತಿಯಲ್ಲ, ಆದರೆ ಒಂದು ಕುಟುಂಬದ ಸಂಬಂಧಗಳು ಮತ್ತು ವಿಶ್ವಾಸಕ್ಕಿಂತ ಬೇರೆ ಯಾವುದೂ ಮುಖ್ಯವಲ್ಲ ಎಂಬುದು ನನಗೆ ಅರ್ಥವಾಯಿತು. ಆ ದಿನದ ನಂತರ ನಾನು ನನ್ನ ಮಾವನನ್ನು ಕೇವಲ ಮಾವನಾಗಿ ನೋಡಲಾರಂಭಿಸಿದೆ. ಅವರ ಮೇಲಿದ್ದ ಆಕರ್ಷಣೆ ಕಡಿಮೆಯಾಯಿತು, ಆದರೆ ಗೌರವ ಹೆಚ್ಚಾಯಿತು. ಈ ಅರಿವು ನನ್ನ ಜೀವನದ ಬಹು ದೊಡ್ಡ ಪಾಠವಾಗಿದೆ. ಸ್ನೇಹಿತರೆ, ಈ ಕತೆ ಮುಗಿಯುತ್ತದೆ. ಈ ಕತೆ ಇಷ್ಟವಾಗಿದ್ದರೆ ಈ ವಿಡಿಯೋಗೆ ಲೈಕ್ ಕೊಡಿ. ಇನ್ನು ಇಂತಹ ಆಸಕ್ತಿದಾಯಕ ಕತೆಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದಗಳು.